ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಡೇಸಿನ 17ನೇ ದಿನದಲ್ಲಿದ್ದೇವೆ. ಈ ದಿನ ನಾವು ನಮ್ಮ ಕುಟುಂಬದಲ್ಲಿ ಮಾಡಬೇಕಾದಂತಹ ಕಾರ್ಯ ಯಾವುದೆಂದರೆ ಕುಟುಂಬ ಪ್ರಾರ್ಥನೆ. ಹೌದು, ಇವತ್ತು ಅನೇಕ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ. ಇದರಿಂದ ಇವತ್ತು ಅನೇಕ ರೀತಿಯಾದಂತಹ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಇವತ್ತು ಅನೇಕ ಹೋರಾಟಗಳನ್ನು ನಾವು ಎದುರಿಸುತ್ತಾ ಇದ್ದೇವೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದಾಗಿ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಕುಟುಂಬದಲ್ಲಿ ಇವತ್ತು ಕುಟುಂಬ ಪ್ರಾರ್ಥನೆ ಇರಬೇಕು. ಇವತ್ತು ಪ್ರತಿಯೊಬ್ಬರು ಕೂಡ ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಸಮಯವನ್ನು ಕಳೆಯುವಂತಹ ಅಭ್ಯಾಸವುಳ್ಳವರಾಗಿರಬೇಕು. ನಾವು ಯೆಹೋಶುವನನ್ನು ನಾವು ನೋಡಿಕೊಳ್ಳುವುದಾದರೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ದೇವರನ್ನು ಸೇವಿಸುವವರಾಗಿರಬೇಕು. ಹೌದು, ಇವತ್ತು ಕುಟುಂಬ ಪ್ರಾರ್ಥನೆ ಇಲ್ಲದಂತ ಮನೆ ಮೇಲಿನ ಛಾವಣಿ ಇಲ್ಲದಂತ ಮನೆಯಾಗಿರುತ್ತದೆ. ಸೊ ಇವತ್ತು ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮನೆಗೆ ಒಂದು ದೊಡ್ಡ ಪ್ರೊಟೆಕ್ಟ್ ಬರುತ್ತದೆ, ಆಶೀರ್ವಾದ ಬರುತ್ತದೆ. ದೇವರು ನಮ್ಮ ಕುಟುಂಬವನ್ನು ಕಾದು ಕಾಪಾಡಿ ನಡೆಸುವಾತನಾಗಿದ್ದಾನೆ. ನಾವು ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವಾಗ ಆತನು ನಮ್ಮನ್ನ ತನ್ನ ಅಂಗೈಗಳಲ್ಲಿ ಆತನು ನಮ್ಮನ್ನ ಮರೆ ಮಾಡಿಕೊಂಡು ನಡೆಸುವಾತನಾಗಿದ್ದಾನೆ. ಸೊ ಇವತ್ತಿನಿಂದ ತೀರ್ಮಾನವನ್ನು ತೆಗೆದುಕೊಳ್ಳಿರಿ. ಇವತ್ತು ಕುಟುಂಬವಾಗಿ ಪ್ರತಿ ದಿನವೂ ಕೂಡ ದೇವರೊಟ್ಟಿಗೆ ಸಮಯವನ್ನು ಕಳೆಯಿರಿ. ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.